ಅವಕಾಶ ಇರುತ್ತಾ ಈ ರಂಜಾನ್ ಉಪವಾಸದಲ್ಲಿ ಬಣ್ಣ ಹಾಕಿದ ನಮ್ಮೂರಾಗ ಒಂದು ಬಣ್ಣ ಹಾಕಿದ್ರೆ ನಾವು ನೀವು ಎಲ್ಲರೂ ಕೂಡಿ ಶಾಂತಿದಾಗಿ ನಾವು ಒಳ್ಳೆ ಆಚರಣೆ ಮಾಡ್ತೀವಿ ನಾವು ಸಾರಿ ಮಾಡ್ಕೊಟ್ಟೆವು ನೀವು ನಮ್ಗೆ ಸಾಥ್ ಕೊಟ್ಟು ಆ ದಿವಸ ಎಲ್ಲರೂ ಕೂಡಿ ಶಾಂತಿಯಾಗಿ ನಾವು ಹಿಂದ್ಗಡೆ ಆಗಿ ಹೋಗಿ ಅವು ಇಂಥದ್ದೇ ನಮ್ಗೆ ಆಗಂಗಿಲ್ಲ ಇಷ್ಟು ಮಾರು ಗ್ಯಾರಂಟಿ ನಾವು ವಿಶ್ವಾಸ ಕೊಡ್ತೇವೆ ಮೊದಲಿನ ಆಗಿದ್ದು ಈಗಿನ ಆಗಂಗಿಲ್ಲ ನಾವು ನಿಮ್ಗೆ ಸಾಥ್ ಕೊಡ್ತೀವಿ ನೀವು ನಮ್ಗೆ ಸಾಥ್ ಕೊಡ್ತೀವಿ ಒಳ್ಳೆ ಆಚರಣೆ ಮಾಡೋದು ಹಾಗೂ ರಂಜಾನ್ ಹಬ್ಬದ ನೀವು ಹೇಳಾಕತ್ತೀವಿ ರಂಜಾನ್ ಹಬ್ಬದ ನಾವು ಏನೈತಿ ನಮ್ಮೆಲ್ಲ ನಮ್ಮ ಸಮಾಜ ಕೂಡಿಗೆ ನಾವು ಹ್ಯಾಂಗೆ ಮಾಡ್ಕೊತೀವಿ ನೀವೇನು ಪ್ರಕಾರ ಮಾಡಿ ಅಲ್ಲಿಂದ ನಮ್ದು ಇರಂಗಿಲ್ಲ ನೀವು ಕೂಡಿ ಹಂಗೆ ಆ ಪ್ರಕಾರ ನೀವು ಮಾಡಿ ನಾವು ನೀವು ಕೂಡಿ ನಮ್ಮ ರಂಜಾನ್ ಹಬ್ಬದ ದಿವಸ ನಾವು ಅದನ್ನ ಹ್ಯಾಂಗೆ ನಾವು ಸಂಪ್ರದಾಯ ಮಾಡ್ಕೊಂಡು ಪಂಚಾಯತ್ ಏನು ಆ ಪ್ರಕಾರ ನಾವು ಹ್ಯಾಂಗೆ ನೀವು ನೋಡ್ತೇವೆ ಆ ರಂಜಾನ್ ಹಬ್ಬದ ನಿಮ್ಗೆ ಏನೈತಿ ರಂಜಾನ್ ಹಬ್ಬದಾಗಿಂದ ಏನಾಗಬೇಕು ಆದಷ್ಟು ನಾವೆಲ್ಲ ಸಂಪಾದಿಸ್ಕೊಂಡು ನಾವು ಹಬ್ಬ ಮಾಡ್ಕೊತಾರೆ ಹೆಂಗೆ ಡೇಟ್ ಹೇಳೋದು ಹೆಂಗೆ ಈ ಬಣ್ಣ ಆಡೋದು ಇಡೀ ಸೂರ್ಯದಿಂದ ಪ್ರತಿ ವರ್ಷ ಎಲ್ಲೋ ಒಂದು ದಿವಸ ಜಗಳ ಆಗೈತೆ ಈಗ ಅದನ್ನು ಏನು ಕೊಟ್ಟು ನಮ್ಮ ಹಬ್ಬ ನಿಮ್ಮ ಹಬ್ಬ ಅನ್ನೋದು ಬೇಡ ಎಲ್ಲರ ಹಬ್ಬ ಅಂದ್ರೆ 5 ವರ್ಷ ಯಾಕಂದ್ರೆ ನಾವು ನೀವು ಮೇಲೆ ಎಲ್ಲ ಅರ್ಥ ಆ ಭಾವನೆ ಒಂದ ಇಟ್ಕೊಂಡು ನಾನು ನೀನು ಬೇರೆ ಅನ್ನೋ ಭಾವನೆನೇ ಬೇಡ ಅಂತ ಅದಕ್ಕಾಗಿ ಅಚ್ಚುಕಟ್ಟಾಗಿ ಬಣ್ಣ ಆಡೋನು ಇಲ್ಲಿ ಈಗ ಆಡೋರು ಭಾಳ ಮಂದಿ ಕಮ್ಮಿ ಇಲ್ಲಿ ನಾವು ಹೆಚ್ಚು ನಾವು ಆಡೋರು ಇರ್ತೀವಲ್ಲಿ ನಾವು ಡಿ ಜೆ ಹಚ್ತೇವೆ ವರ್ಷ ಡಿಜೆ ಪರ್ಮಿಷನ್ ಕೊಡ್ತಾರೆ ಡಿಜೆನೂ ಹಚ್ತೇವೆ ಬಣ್ಣನೂ ಹರ್ತಿರ್ತೇವೆ ಸ್ವಲ್ಪ ಅಲ್ಲಿ ಇಲ್ಲಿ ಹುಡುಗರು ಒಂದಿಟ್ಟು ನಿಷೇಧಾಗಿರ್ತಾವೆ ಅಂಗಿ ಅದು ಹೊರ್ಕೊಂಡು ಅಡ್ಡಾಡ್ತಿರ್ತಾವೆ ಅಂತ ಯಾವ ಭಾಳ ಇದು ಮಾಡಕ್ಕೆ ಹೋಗ್ಬೇಡ್ರಿ ಅವತ್ತು ನ್ಯೂಸ್ ಯಾಕಂದ್ರೆ ಒಟ್ಟು ನಮ್ಮವ್ರು ಇರ್ತಾರೆ ಏನೇ ಹಚ್ಕೊಂಡು ನಿಷೇಧಾಗಿ ಬಂದಿಟ್ಟು ಇದು ಮಾಡ್ತಿರ್ತಾವೆ ಸಂಭಾಷಿಸ್ಕೊಂಡು ಹೋಗೋದು ಮಧ್ಯ ನಾವು ಇರ್ತಾವೆ ನಮ್ಮ ಹಿರಿಯರು ಇರ್ತಾರೆ 4 ಮಂದಿಗೆ ಹೇಳ್ರಿ ಇಲ್ಲ ಹುಡುಗರು ಹಿಂಗೆ ದಂಧೆ ಮಾಡತ್ತ ಕರ್ಕೊಂಡು ಹೋಗ್ರಿ ಅದಕ್ಕೆ ನಾವು ಜವಾಬ್ದಾರಿ ಇರ್ತೇವೆ ಪಟಕನ ಡಿಸಿಷನ್ ತಗೋದು ಮಾಡಕ್ಕೆ ಹೋಗ್ಬೇಡಿ ಇದು ಒಂದು ರಿಕ್ವೆಸ್ಟ್ ನಿಮ್ಗೆ
ನನ್ನಿಂದ ಒಂದಿಟ್ಟು ನಡೆಯೋದದ ಅಚಾನಕ್ ಮತ್ತು ವಾಸನ ಏನಾಗ್ತದೆ ಗಾಡಿ ಸರ್ಕಲ್ನಾಗ ಒಂದು ಪೊಲೀಸ್ ಸಿಬ್ಬಂದಿಗಳು ಇರ್ತಿದ್ರು ನೋಡಿ ಅಂಗಡಿಗಳಿಗೆ ಬಣ್ಣಗೊಳಿಸ್ತೇವೆ ಬಣ್ಣಗೊಳಿಸೋ ಹೊತ್ತಿಗೆ ಸ್ವಲ್ಪ ಸಿಡಿತದೆ ನೀವೇ ಬಂದು ದಾಂಡ್ಲಿ ಮಾಡಬಾರ್ದು ಮತ್ತು ನಮ್ಮದು ದಾಂಡ್ಲಿ ಇಲ್ಲ ಅಲ್ಲಿ ನಿಮ್ಮಿಂದ ದಾಂಡ್ಲಿ ಆಗಬಾರ್ದು ಅದಕ್ಕೆ ಅದನ್ನು ನೀವು ಅಚ್ಚುಕಟ್ಟಾಗಿ ವರ್ಕ್ ಮಾಡ್ಕೊಂಡು ನೋಡಿ ಅತಿ ಶಾಂತ ಇರ್ತೀವಿ ಅಂದರೆ ನಮ್ಮ ನಮ್ಮವ್ರು ಇರ್ತಾರೆ ಬಾಂಧವ್ಯ ಇದ್ದರೆ ಆಡ್ಕೊಂಡು ಬರ್ತೀವಿ ಅಂತೇಳಿ ನನ್ನ ಯಾವುದೇ ರೀತಿಯಾದಂಥ ಎಲೆಕ್ಷನ್ ಇರ್ತದೆ ಅಂತ ಅವು ಸೂಕ್ಷ್ಮ ವಿಚಾರಗಳು ಇರ್ತದೆ ಈ ಸಲ ಎಲೆಕ್ಷನ್ ಬರೋದ್ರಿಂದ ಏನಾಗ್ತೈತಿ ಸ್ವಲ್ಪ ಟೈಟ್ ಆಗ್ತೈತಿ ವಿದ್ಯಾರ್ಥಿ ಅದು ಅದರ ಸಮಸ್ಯೆ ಆಗ್ತೈತಿ ಏನಪ್ಪ ಅಂದ್ರೆ ಈ ಹೋಳಿ ಹುಣ್ಣಿಮೆಯನ್ನು ಎಲ್ಲರೂ ಸೇರಿ ಸಂತೋಷದ ಈ ಕಾಮಗಾರ ಈ ಹೋಳಿ ಹುಣ್ಣಿಮೆಯ ಮುಖ್ಯ ಉದ್ದೇಶನ ನಾವು ಎಲ್ಲರೂ ಕಾಲಿಡಬೇಕು ಅನ್ನೋದು ಉದ್ದೇಶನೇ ಈ ಹಬ್ಬದ ಉದ್ದೇಶ ಎಲ್ಲರೂ ಸೌಹಾರ್ದತೆ ಹಿಂದೂ ಮುಸ್ಲಿಮ್ರು ಎಲ್ಲರೂ ಸೇರಿ ಸಂತೋಷದಿಂದ ಆಚರಿಸ್ತಾರೆ ಆಮೇಲೆ ಕೆಲವೊಂದು ಜನರಿಗೆ ಬಣ್ಣ ಆಯ್ತು ಯಾವುದೇ ಧರ್ಮದಾಗ ಮುಸ್ಲಿಂ ಧರ್ಮದಲ್ಲಿ ಆಡೋದಂತಿಲ್ಲ ಅವರು ಆಡ್ತಿರ್ತಾರೆ ಇನ್ನೊಂದು ಆಡ್ತಿರ್ತಾರೆ ಕೆಲವೊಂದು ಅವ್ರು ಆಡ್ತಾರೆ ಯಾರು ಆಡ್ತಿರ್ತಾರೆ ಆಮೇಲೆ ಅವತ್ತು ಎಕ್ಸಾಮ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಿಡ್ದು ಹೋಗೋತ್ನೇ ಬಣ್ಣ ಹುಟ್ಟಿದ್ರೆ ಏನಾಗೈತಿ ಒಬ್ಬ ಯಾವ ಅದೇ ಒಂದು ಸ್ವಲ್ಪ ಬಣ್ಣ ಬಿತ್ತು ಅವ್ರು ಹೋಗಿ ಬರೆಯೋಕೆ ಲೇಟ್ ಆಗ್ಬೋದು ಎಕ್ಸಾಮ್ಗೆ ಅವ್ನು ಒಂದು ಜೀವನದ ಭವಿಷ್ಯ ಇರ್ತೈತೆ ಅಲ್ಲಿ ಅಂಥವು ಕಡ್ಡು ಮಾಡಿದೆ ಅದನ್ನು ಮಾಡೋಂಗಿಲ್ಲ ಆಮೇಲೆ ಆದಷ್ಟು ಅವರು ಸ್ಟೂಡೆಂಟ್ಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ಬಿಡ್ದು ಎಕ್ಸಾಮ್ದು ಆಮೇಲೆ ಎಕ್ಸಾಮ್ ಸುತ್ತಮುತ್ತ ಸೆಂಟ್ರ 100 ಕೇಳಿರಲಿ 100 ಮೀಟ್ರ್ ಏನೈತಿ 144 ಸೆಕ್ಷನ್ ಇರ್ತೈತಿ ಅದ್ರ ಸುತ್ತಮುತ್ತ ಯಾರೂ ಬರೋಂಗಿಲ್ಲ ನೀವು ಆ ಕಡೆ ಆಡ್ಬೇಕು ಏನು ಆಡ್ಬೇಕಂದ್ರು ಅಲ್ಲಿ ಸುತ್ತಮುತ್ತ ಯಾರು ಇಲ್ಲಿ ಏನದು ಯಾವುದೋ ಸೆಂಟ್ರ ಸುತ್ತಮುತ್ತ 100 ಮೀಟ್ರ್ ಇದು ಇರ್ತೈತಿ ಅಲ್ಲಿ ಯಾರು ಆಡಕ್ಕೆ ಹೋಗ್ಬೇಕು ಎಕ್ಸಾಮ್ ಇರ್ತೈತಿ ಆಮೇಲೆ ವಿಷಯದಾಗಿತ್ತು ಬೈಕ್ ಒದಗಿಸ್ಕೊಂಡು ಆಗಾಡ್ತೀವಿ ಬಣ್ಣ ಯಾಕೋ ಮ್ಯಾಚ್ ಅಂಗಡಿ ಹೋಗ್ಬೇಕಂತ ಮೈ ಆದಷ್ಟು ಮೈ ಬಣ್ಣ ಆಮೇಲೆ ಯಾವುದಾದ್ರೂ ಅಂಚೆ ಅದನ್ನ ಮಾಡುವಂಗಿಲ್ಲ ಆಮೇಲೆ ಮತ್ತೆ ಈಗ ಏನಾದರೂ ಇದ್ರಂದ್ರೆ ನಿಮ್ಗೆ ಹೇಳ್ಬೇಕು ಹೇಳ್ತಾರೆ ಆಮೇಲೆ ಈಗ ಹೋಗಿ ಯಾರಿಗೆ ಬೇಕಾದ್ರೂ ಯಾರು ಇಷ್ಟ ಇರಲ್ಲ ಅದು ದೊಡ್ಡ ಹೋಗ್ತಾರೆ ಯಾವುದೋ ಅವರೇ ಆಮೇಲೆ ಹೆಣ್ಮಕ್ಳಿಗೆ ಆಮೇಲೆ ಇದು ಕಾಮಗಾರ ಮಾಡ್ತಿರಲ್ಲ ರೋಡ್ನಾಗ ನೋಡ್ಬೇಕು ಇದು ಮಾಡಿರಿ ನಿಮ್ಗೆ ಆಡಳಿತ ಆದಷ್ಟು ನೋಡ್ಬೇಕು ಮಾಡಿ ಯಾಕಂದ್ರೆ ಮನೆಗೆ ಯಾರು ಏನಾರ ಎಮರ್ಜೆನ್ಸಿ ಸರ್ವಿಸ್ ಸ್ವಲ್ಪ ಬೇಕಾಗೋದು ದಾರಿ ಬಿಟ್ಟು ಗೋಡೆ ಮಾಡಿದ್ರೆ ಸಾಕಷ್ಟು ಆಗಿರೋದಲ್ಲ ಸ್ವಲ್ಪ ಆದಷ್ಟು ಅವಾಗ ಯಾರ್ಯಾರ ಮೇಲೆ ಕೇಸ್ ಇದೆ ನೋಡಿ ಅವರೆಲ್ಲರೂ ಸ್ವಲ್ಪ ಆದಷ್ಟು ವಿಚಾರ ಇದೆ ಏನು ಹೆಚ್ಚು ಕಡಿಮೆ ಅಂತ ನೋಡ್ಕೊಳ್ತೀರಿ ಎಲೆಕ್ಷನ್ ಟೈಮ್ ಐತಿ ಅದನ್ನೇ ಹೇಳ್ತಾರೆ ಇದು ಸ್ಕಿನ್ಗೆ ಇದು ಆಗ್ತೈತೆ ಅಂತ ಹೇಳ್ತಾರೆ ಆದಷ್ಟು ಒಳ್ಳೆ ಬಣ್ಣಗಳನ್ನ ನಿಲ್ಬೇಡಿ ಆದಷ್ಟು ಯಾರು ಕಾನೂನನ್ನು ಮೀರಿ ಯಾರು ಇದನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ ಅವ್ರ ಓಣ್ಯಾಗ ಹೋಗಿ ಉಗ್ಗಿದೆ ಮಣಾಲಿದ್ದ ಎಳ್ಕೊಂಬಂದು ಉಗ್ಗಿದೆ ಅವನ್ನೇನು ಮಾಡಕ್ ಹೋಗ್ಬೇಡ್ರಿ ಇಷ್ಟು ಹೇಳಿ ಎಲ್ಲರಿಗೂ ನಮ್ಮ ಪೊಲೀಸ್ ಠಾಣೆ ಕರೆಗೆ ಹೋಗ್ಬಿಟ್ಟು ನಮ್ಮ ಶಾಂತಿ ಸಭೆಗೆ ಬಂದು ಎಲ್ಲರೂ ಬಂದು ಹಾಜರಾಗಿದ್ದಕ್ಕೆ ತಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.